ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಎರಡೇ ಎರಡು ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ತೋರಿಸ್ತೀನಿ. ಇದರಲ್ಲಿ ಬೀಡ್ಸ್ನ ಡಿಫ್ರೆಂಟಾಗಿ ಆ್ಯಡ್ ಮಾಡಿದ್ದೀನಿ, ಅದೇ ಈ ಡಿಸೈನಲ್ಲಿ ಹೈಲೈಟ್ ಆಗಿರೋದು. ಸೊ ಫಸ್ಟ್ ಇಲ್ಲಿ 6ನೇ ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡನ್ನು ಹಾಕಿ ದಾರ ತಂದು ಲಾಕ್ ಮಾಡಿ, ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ ಮೇಲೆ ಚೈನ್ಸ್ ಹಾಕ್ಕೊಳ್ಳೋಣ. ನಾನಿಲ್ಲಿ 5 ಚೈನ್ಸ್ ಹಾಕ್ತಾಯಿದ್ದೀನಿ. ಸೊ ಇದು ಕುಚ್ಚಿಗೋಸ್ಕರ ಹಾಕ್ತಾ ಇರೋದು. ಸೊ 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಸಿಂಗಲ್ ಕ್ರೋಶೆ ಮಾಡಿ, ಮತ್ತೆ ಒಂದು ಸರ್ತಿ ಟೋಟಲಾಗಿ 3 ಸಿಂಗಲ್ ಕ್ರೋಶೆ ಮಾಡಿ, ಲಾಕ್ನ ಬಿಟ್ಟು 3 ಸಿಂಗಲ್ ಕ್ರೋಶೆ, ಲಾಕ್ನ ಸೇರಿ ಹಿಡಿದ್ರೆ 4 ಸಿಂಗಲ್ ಕ್ರೋಶೆ ಆಗುತ್ತೆ. ಅದಾದಮೇಲೆ ಈಗ ಆರ್ಚ್ಗೋಸ್ಕರ ಫಸ್ಟು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಅದಾದಮೇಲೆ 6 ಚೈನ್ಸ್ ಹಾಕ್ಕೊಳ್ಳೋಣ. 6 ಚೈನ್ಸ್ ಹಾಕ್ಕೊಂಡು ಅದನ್ನು ಈಗ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ ಒಳಗಡೆ ಈ ರೀತಿ ಸ್ವಲ್ಪ ಒಳಗಡೆನೇ ಆ 6 ಚೈನ್ನ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಇದು ಯು ಶೇಪ್ ಬರಬೇಕು, ಅಂದರೆ ಇಲ್ಲಿ ಆರ್ಚ್ ಬರುತ್ತೆ. ಸೊ ಯು ಶೇಪ್ ಬರಬೇಕು. ಫಸ್ಟು 2 ಲಾಕ್ಸು, 5 ಚೈನು, 4 ಸಿಂಗಲ್ ಕ್ರೋಶೆ, 3 ಚೈನ್, ಆಮೇಲೆ 6 ಚೈನ್. ಈ 6 ಚೈನು ಯು ಶೇಪ್ ಬರೋ ರೀತಿ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 6 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ತಿ ಈ 6 ಚೈನ್ ಬಾಜು ಈ ಸೈಡ್ ಏನಿರುತ್ತಲ್ಲ ಲಾಕು ಸೀರೆಗೆ, ಆ ಲಾಕಿಗೆ ಈ ರೀತಿ ನೀಡಲ್ ಹಾಕಿ ಈ ದಾರಾನ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಅದನ್ನು ಕೂಡ ಸ್ವಲ್ಪ ದಾರ ಮೇಲೆ ಎತ್ತಿ ನಾವು ಈ ಸೈಡ್ ಏನು ನಾವು 4 ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅದರಲ್ಲಿ ಲಾಸ್ಟ್ 4th ಒನ್ ಅಥವಾ ಈ ಸೈಡಿಂದ ಫಸ್ಟ್ ಒಂದು ಸಿಂಗಲ್ ಕ್ರೋಶೆಗೆ ಈ ರೀತಿ ನೀಡಲ್ ಹಾಕಿ ದಾರ ತಗೊಂಡು ಎಳ್ಕೊಂಡು ಅದನ್ನು ಕೂಡ ಲಾಕ್ ಮಾಡಬೇಕು. ನೀವು ಇದೇ ಸ್ಟೆಪ್ನ ಬೇಕಂದರೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಕೂಡ ನೀವು ಲಾಕ್ ಮಾಡ್ಕೋಬೋದು. ಸೊ ಲಾಕ್ ಮಾಡಿದ ಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ 6 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸರ್ತಿ, 2 ದಾರ ಒಂದು ಸರ್ತಿ ತೆಗಿಬೇಕು. ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತು ಸೇಮ್ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ 6 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರನ ಒಂದು ಸರ್ತಿ ತೆಗೀರಿ, ಮತ್ತು 2 ದಾರ ಒಂದು ಸರ್ತಿ ತೆಗೀರಿ. ಹೀಗೆ ಕಂಟಿನ್ಯೂ ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಈ 6 ಚೈನು ಪೂರ್ತಿ ಫಿಲ್ ಆಗಬೇಕು, ಅಷ್ಟು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿ. ನಾನಿಲ್ಲಿ ಟೋಟಲಾಗಿ 13 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಿಮ್ಮ ಡಿಸೈನಲ್ಲಿ ಎಷ್ಟು ಹಿಡಿಸುತ್ತೆ ನೋಡಿ ಅಷ್ಟು ಮಾಡ್ಕೊಳ್ಳಿ. ಸೊ 13 ಕಂಬಗಳಾದಮೇಲೆ ಲಾಸ್ಟು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಅಲ್ಲೂ ಕೂಡ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಅಂದರೆ ನಾವು ಒಂದೇ ಸ್ಟೆಪ್ಪಲ್ಲಿ ಹಾಕಿದ್ದೀವಿ ಅಂತ ಅನಿಸುತ್ತೆ ಈ ಡಿಸೈನು. ಸೊ ಲಾಕ್ ಅಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಸೊ ನಿಮಗೆ ಈ ರೀತಿ ಒಂದು ಆರ್ಚ್ ಫಾರ್ಮ್ ಆಗುತ್ತೆ. ಈಗ ಮತ್ತೆ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು. ಟೋಟಲಲ್ಲಿ ನಾನು ಲಾಕ್ನು ಸೇರಿಸಿ 4 ಸಿಂಗಲ್ ಕ್ರೋಶೆ ಅಥವಾ 4 ಲಾಕ್ಸು, ಲಾಕ್ ಬಿಟ್ಟು 3 ಲಾಕ್ ಅಥವಾ 3 ಸಿಂಗಲ್ ಕ್ರೋಶೆಗಳು. ಲಾಕ್ ಅಂದರೆ ಒಂದೇ, ಸಿಂಗಲ್ ಕ್ರೋಶೆ ಅಂದರೆ ಒಂದೇ. ನೀವು ಬೇಕಂದರೆ ಈ ಸಿಂಗಲ್ ಕ್ರೋಶೆಗಳನ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. 4 ಸಿಂಗಲ್ ಕ್ರೋಶೆ ಹಾಕಿದ್ಮೇಲೆ 5 ಚೈನ್ ಹಾಕೋಣ. 5 ಚೈನ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ. ಈಗ ಮತ್ತೆ ಆರ್ಚ್ಗೆ ಫಸ್ಟ್ ಇಲ್ಲಿ 4 ಸಿಂಗಲ್ ಕ್ರೋಶೆಗಳು ಹಾಕಬೇಕು. ಅದಾದಮೇಲೆ ನಾವು ಆರ್ಚ್ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ 4 ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ. 4 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಆರ್ಚ್ಗೆ ಫಸ್ಟ್ 3 ಚೈನು. ಸೊ ಅದಕ್ಕೋಸ್ಕರ 3 ಚೈನ್, ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್. ಅದಾದಮೇಲೆ ಮತ್ತೆ 6 ಚೈನ್, 1 2 3 4 5 6 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ವಲ್ಪ ಒಳಗಡೆನೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು ಸೀರೆಗೆ. ಈ ರೀತಿ ಯು ಶೇಪ್ ಬರುತ್ತೆ. ಈಗ ಈ ಮತ್ತೆ 6 ಚೈನ್ ಹಾಕಿ ನೀವು ಫ್ರಂಟ್ ಸೈಡಿಂದ ಆಗಲ್ಲಿ ತೋರಿಸಿದಲ್ಲ ಆ ರೀತಿ ಆದರೂ ಲಾಕ್ ಮಾಡ್ಬೋದು. ಇಲ್ಲ ನೀವು ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನು ಹಾಕಿ ಬ್ಯಾಕ್ ಸೈಡಿಂದನೇ ಲಾಕ್ ಮಾಡಿ ಸೀರೆನ ಫ್ರಂಟ್ ಸೈಡ್ ಟರ್ನ್ ಮಾಡಬೇಕು. ಬ್ಯಾಕ್ ಸೈಡಿಂದ ಹಾಕ್ತೀನಿ ಅನ್ನೋರು, ಇಲ್ಲ ಈ ರೀತಿ ಫ್ರಂಟ್ ಸೈಡೇ ನಾವು ಹಾಕ್ತೀವಿ ಬರುತ್ತೆ ಅಂತಂದರೆ ಸೊ ಇದೇ ರೀತಿ ಫ್ರಂಟ್ ಸೈಡೇ ಹಾಕ್ಕೊಳ್ಳಿ. 6 ಚೈನ್ ಹಾಕಿ ಆ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನ್ ಹಾಕಿ ಈ ರೀತಿ ಫಸ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಆರ್ಚ್ಗೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ, 2 ದಾರ ಒಂದು ಸರ್ತಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಇಲ್ಲೂ ಕೂಡ ನಾವು ಫಸ್ಟು ಆರ್ಚಲ್ಲಿ ಎಷ್ಟು ಕಂಬಗಳು ಮಾಡಿರ್ತೀವಿ ಅಷ್ಟೇ ಕಂಬಗಳನ್ನ ಮಾಡಬೇಕು.
ಸೊ ನಾನಿಲ್ಲಿ 13 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾಯಿದ್ದೀನಿ. ನೀವು 13 ಮಾಡಿದರೆ 13 ಮಾಡಿ, ಹೆಚ್ಚು ಕಡಿಮೆ ಮಾಡಿದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸೊ 13 ಕಂಬಗಳಾದಮೇಲೆ ನೀಡಲ್ ಒಂದು ಸತಿ ದಾರ ಸುತ್ತಿ ಆ ಲಾಕ್ ಏನಿರುತ್ತಲ್ಲ, ಲಾಕಿಗೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಅಂದರೆ ನಮಗೆ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿದ ಥರ ಕಾಣಿಸುತ್ತೆ. ಲಾಕಿಗೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ 3 ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು, ಅಥವಾ 3 ಲಾಕ್ನ ಬಿಟ್ಟು 3 ಲಾಕ್ಸ್ನ ಮಾಡ್ಕೋಬೇಕು ಎಕ್ಸ್ಟ್ರಾ. ಇಲ್ಲ ಬೇಡ ಅಂದರೆ ನೀವು ಇದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ಬರೀ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಮಾಡಬೇಕು. ನೆಕ್ಸ್ಟ್ ಕಂಟಿನ್ಯೂ ಆ ಡಿಸೈನ್ನ ಹೀಗೆ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಆದಮೇಲೆ ಎಂಡಲ್ಲಿ ಒಂದು ಆರ್ಚ್ ಹಾಕ್ಕೊಂಡು, ಒಂದು ಆರ್ಚ್ ಆದಮೇಲೆ 4 ಸಿಂಗಲ್ ಕ್ರೋಶೆ, 5 ಚೈನು, 2 ಸರ್ತಿ ಸೀರೆಗೆ ಲಾಕ್ ಮಾಡಿ 2 ಎಕ್ಸ್ಟ್ರಾ ಚೈನ್ ಹಾಕಿ ಗಂಟು ಹಾಕ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಬೇರೆ ಕಲರ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಸೇಮ್ ಕಲರ್ನೇ ತೊಗೋಬೋದು. ಫಸ್ಟ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 5 ಚೈನ್ಗೆ 5 ಚೈನೇ ಹಾಕಿ ಆ 5 ಚೈನ್ ಲಾಕ್ನೇನಿದೆಯಲ್ಲ ಇಲ್ಲಿ 3 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಹೋಲ್ ಗ್ಯಾಪ್ಗೂ ಕೂಡ ಲಾಕ್ ಮಾಡಿ, ನಾನಿಲ್ಲಿ ಸೆಕೆಂಡ್ ಹೋಲ್ ಗ್ಯಾಪ್ಗೆ ಡೈರೆಕ್ಟಾಗಿ ಲಾಕ್ ಮಾಡಿದ್ದೀನಿ. ಸೊ ಇಲ್ಲಿ ಟೋಟಲಾಗಿ ನಾನು 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಆ ಸಿಂಗಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ಗೆ 2 ಟೈಮ್ಸ್ ಲಾಕ್ ಮಾಡಿ ನೀಡಲ್ನ ಹಾಗೆ ಇಟ್ಕೊಂಡು, ನೀಡಲ್ನ ತೆಗಿಬಾರ್ದು, ಹಾಗೆ ಇಟ್ಕೊಂಡು ಇಲ್ಲಿ ಈ ರೀತಿ ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ ನಾನು. ಆ ಸ್ಮಾಲ್ ಬೀಡನ್ನ ನೀಡಲ್ಗೆ ಆ್ಯಡ್ ಮಾಡಿ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತರಬೇಕು. ಈಗ ನೀಡಲ್ ಮೇಲೆ ದಾರ, ಬೀಡು, ದಾರ ಇದೆ. ಈ ತೊಗೊಂಬಂದಿದ್ದ ದಾರನ ಆ ಬೀಡು ಮತ್ತು ಆ ದಾರದಿಂದ ತೆಗಿಬೇಕು, ತೊಗೊಂಡು ಬರಬೇಕು ಈ ರೀತಿ. ಇದಾದಮೇಲೆ ಫಸ್ಟಷ್ಟೇ ಈ ರೀತಿ ಮಾಡಬೇಕು. ಅದಾದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಒಂದು ಬೀಡನ್ನ ಆ್ಯಡ್ ಮಾಡಿ, ಬೀಡನ್ನ ಲಾಕ್ ಮಾಡಬಾರ್ದು, ಏನೂ ಮಾಡಬಾರ್ದು. ನೀಡಲ್ ಇರುತ್ತಲ್ಲ ಹಾಗೆ ನೀಡಲ್ನ ಮತ್ತೆ ಹಾಗೆ ಇಟ್ಕೋಬೇಕು. ಮತ್ತೆ ಒಂದು ಬೀಡನ್ನ ನೀಡಲ್ಗೆ ಆ್ಯಡ್ ಮಾಡಬೇಕು. ಫಸ್ಟ್ ಒಂದು ಸತಿ ದಾರಕ್ಕೆ ಆ್ಯಡ್ ಮಾಡಬೇಕು. ಅದಾದಮೇಲೆ ನೀಡಲ್ಗೆ ಆ್ಯಡ್ ಮಾಡಿ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿದ ದಾರ ತೊಗೊಂಬಂದು ಆ ತಂದಿದ್ದ ದಾರನ ಬೀಡು ಮತ್ತು ದಾರದಿಂದ ಈ ರೀತಿ ತೆಗಿಬೇಕು. ಸೊ ಈ ರೀತಿ ತೆಗೆದ್ರೆ ನಮಗೆ ಡಿಸೈನು ಟ್ರಯಾಂಗಲ್ ಶೇಪಲ್ಲಿ ಬೀಡ್ ಬರುತ್ತೆ. ಸೊ ನೆಕ್ಸ್ಟ್ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಬೇಕು, ಒಂದು ಬೀಡನ್ನ ದಾರಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ಮೇಲೆ ಅದನ್ನ ನೀಡಲ್ನ ಹಾಗೆ ಇಟ್ಕೊಂಡು ಇನ್ನೊಂದು ಬೀಡನ್ನ ನೀಡಲ್ಗೆ ಆ್ಯಡ್ ಮಾಡಬೇಕು. ಟೋಟಲ್ ಇಲ್ಲಿ 2 ಬೀಡ್ಸ್ ಹಾಕಿದ ಮೇಲೆ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದಿದ್ದ ದಾರನ ಬೀಡು ಮತ್ತು ದಾರದಿಂದ ಈ ರೀತಿ ತೆಗಿಬೇಕು. ಸೊ ನಿಮಗಿದು ಡಿಸೈನು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ಅಷ್ಟೇ ನೀವು ಬೀಡನ್ನ ನೀಡಲ್ ಮೇಲೆ ಹಾಕಿ ಒಂದು ಸರ್ತಿ ಲಾಕ್ ಮಾಡಬೇಕು, ಸ್ಟಾರ್ಟ್ ಆಗಬೇಕಲ್ಲ ಡಿಸೈನು. ಸೊ ಅದಕ್ಕೋಸ್ಕರ ಅದಾದಮೇಲೆ ಪ್ರತಿ ಸರ್ತಿನೂ 2 ಬೀಡನ್ನ ಆ್ಯಡ್ ಮಾಡಬೇಕು. ಒಂದು ಬೀಡನ್ನ ದಾರಕ್ಕೆ ಆ್ಯಡ್ ಮಾಡಬೇಕು, ಒಂದು ಬೀಡನ್ನ ನೀಡಲ್ಗೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ಮೇಲೆ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತರಬೇಕು. ತಂದಿದ್ದ ದಾರನ ಬೀಡು ಮತ್ತು ಆ ದಾರದಿಂದ ಈ ರೀತಿ ತೆಗೆದು ಟ್ರಯಾಂಗಲ್ ಶೇಪ್ ಬೀಡು ಸೆಟ್ ಆಗೋ ರೀತಿ ನೀವು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಎಷ್ಟು ಆರ್ಚ್ ಹಾಕ್ಕೊಂಡಿರ್ತೀರ, ಆರ್ಚಲ್ಲಿ ಡಬಲ್ ಕ್ರೋಶೆಗಳನ್ನ, ಸೊ ಅಷ್ಟು ಬೀಡ್ಸ್ ಇಲ್ಲಿ ಕೂಡುತ್ತೆ ಹೆಚ್ಚು ಕಡಿಮೆ. ನಾನಿಲ್ಲಿ 13 ಹಾಕಿದ್ದೀನಿ, ಸೊ ಅದಕ್ಕೆ ನಾನು ಒಂದಿಷ್ಟು ಬೀಡ್ಸ್ ಹಾಕಿದ್ದೀನಿ. ನೀವು 14, 15 ಹಾಕಿದರೆ ಇನ್ನೂ ಎಕ್ಸ್ಟ್ರಾ ಬೀಡ್ಸ್ ನಿಮಗೆ ಬೇಕಾಗುತ್ತೆ. ಸೊ ಇಷ್ಟೇ ಹಾಕಬೇಕಂತ ಏನಿಲ್ಲ. ಕಂಟಿನ್ಯೂ ಹೀಗೆ ನೀವು ಪೂರ್ತಿ ಈ ಆರ್ಚ್ನ ಹೀಗೆ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಪೂರ್ತಿ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು ನಿಮಗೆ. ಸೊ ಎಂಡಲ್ಲೀಗ ಅಲ್ಲಿ 4 ಸಿಂಗಲ್ ಕ್ರೋಶೆ ಇದೆಯಲ್ಲ, ಅಲ್ಲಿ ಹೋಲ್ ಗ್ಯಾಪ್ಸ್ ಇರುತ್ತೆ. ಸೊ ಅಲ್ಲಿ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಹೋಲ್ ಗ್ಯಾಪ್ಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಮಾಡ್ಕೊಳ್ಳಿ. ಅಲ್ಲಿ 3ನೇ ಹೋಲ್ ಗ್ಯಾಪಿಗೆ ಕೂಡ ಒಂದು ಸಿಂಗಲ್ ಕ್ರೋಶೆ, ಟೋಟಲಾಗಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅದಕ್ಕೆ ಫಸ್ಟ್ ಕೂಡ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನಾನು ಮಿಸ್ಸಾಗಿ 2 ಸರ್ತಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 5 ಚೈನ್ ಹಾಕಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆಗೆ ಒಂದು ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅದರ ಪಕ್ಕದ ಹೋಲ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಅದರ ಪಕ್ಕದ ಹೋಲ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ. ಟೋಟಲ್ ಇಲ್ಲೂ ಕೂಡ 3 ಸಿಂಗಲ್ ಕ್ರೋಶೆ ಮಾಡಬೇಕು. ಅದಾದಮೇಲೆ ನೀಡಲ್ನ ಹಾಗೆ ಇಟ್ಕೋಬೇಕು. ಹಾಗೆ ಇಟ್ಕೊಂಡು ಬೀಡನ್ನ ಆ್ಯಡ್ ಮಾಡಬೇಕು. ನೀಡಲ್ಲಿಗೆ ಆ್ಯಡ್ ಮಾಡಿ ಫಸ್ಟ್ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತರಬೇಕು. ಆ ತಂದಿದ್ದ ದಾರನ ಬೀಡು ಮತ್ತು ದಾರದಿಂದ ತೆಗಿಬೇಕು. ಫಸ್ಟು ಒಂದು ಬೀಡನ್ನಷ್ಟೇ ಆ್ಯಡ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ನೀಡಲ್ನ ಹಾಗೆ ಇಟ್ಕೋಬೇಕು. ಇಟ್ಕೊಂಡು ನೀಡಲ್ಲಿಗೆ ಕೂಡ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಟೋಟಲ್ 2 ಬೀಡ್ಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದಿದ್ದ ದಾರನ ಬೀಡು ಮತ್ತು ದಾರದಿಂದ ಈ ರೀತಿ ಎಳ್ಕೋಬೇಕು. ಅಂದರೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಮತ್ತು ದಾರ ಮೇಲೆ ಎತ್ತಿ ಒಂದು ಬೀಡ್ ದಾರಕ್ಕೆ ಆ್ಯಡ್ ಮಾಡಬೇಕು, ಒಂದು ಬೀಡ್ ನೀಡಲ್ಗೆ ಆ್ಯಡ್ ಮಾಡಬೇಕು.
ಅದಾದಮೇಲೆ ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ದಾರ ತಂದಿದ್ದ ದಾರ ಇರುತ್ತಲ್ಲ ಅದನ್ನು ಬೀಡು ಮತ್ತು ಆ ದಾರದಿಂದ ತೆಗಿಬೇಕು. ಸೊ ಇದು ಟ್ರಯಾಂಗಲ್ ಶೇಪು ಬರುತ್ತೆ ಡಿಸೈನ್ ಬೀಡ್ಸು. ನೀವು ಸ್ಟಾರ್ಟ್ ಮಾಡೋವಾಗಷ್ಟೇ ನೀವು ಒಂದು ಬೀಡನ್ನ ನೀಡಲ್ಗೆ ಆ್ಯಡ್ ಮಾಡಿ ಲಾಕ್ ಮಾಡ್ಕೋಬೇಕು. ಆ ಹೋಲ್ ಗ್ಯಾಪಿಗೆ ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೆ ದಾರ ತಂದು ಬೀಡಿಂದ ಮತ್ತು ದಾರದಿಂದ ತೆಗಿಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಎಂಡಲ್ಲಿ ಫಸ್ಟು ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ 4 ಸಿಂಗಲ್ ಕ್ರೋಶ್ ಹಾಕಿರ್ತೀವಲ್ಲ ಅಲ್ಲಿ ಫಸ್ಟ್ ಹೋಲ್ ಗ್ಯಾಪಿಗೆ ಒಂದು ಸತಿ ಲಾಕ್ ಮಾಡಿ ಅದರ ಪಕ್ಕದಲ್ಲಿರೋ 2 ಹೋಲ್ ಗ್ಯಾಪಿಗೆ ಕೂಡ 2 ಟೈಮ್ಸ್ ಲಾಕ್ ಮಾಡಿ. ಟೋಟಲ್ ಆಗಿ 3 ಟೈಮ್ಸು ಲಾಕ್ ಮಾಡಬೇಕು. ಸೊ ಕಂಟಿನ್ಯೂ ಹೀಗೆ ಹಾಕೊಂಡು ಹೋಗಬೇಕು. ಪೂರ್ತಿಯಾಗಿ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಕಾಣಿಸ್ತಿದೆ. ಈ ಡಿಸೈನಲ್ಲಿ ಈ ಬೀಡ್ಸ್ ಏನು ಆ್ಯಡ್ ಮಾಡಿದ್ದೀವಲ್ಲ ಅದೇ ಹೈಲೈಟಾಗಿ ಕಾಣಿಸ್ತಿರೋದು. ಒಂಥರ ಡಿಫ್ರೆಂಟಾಗಿ 2 ಲೇಯರ್ ಬೀಡ್ ಬರುತ್ತೆ. ಅದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಸೊ ತುಂಬ ನೀಟಾಗಿ ಬಂದಿದೆ. ನಾನಿಲ್ಲಿ ಕುಚ್ಚು ಬೇರೆ ಕಲರ್ ಕಟ್ಟಿದ್ದೀನಿ. ನನ್ನ ಹತ್ರ ಥ್ರೆಡ್ ಖಾಲಿಯಾಗಿರೋದ್ರಿಂದ ನೀವು ಸೇಮ್ ಕಲರ್ ಕುಚ್ಚು ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.